ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರತಿ ಸಲ ಹೇಳೋ ಹಾಗೆ ಅದೇ ಡಿಸ್ಕ್ಲೈಮರ್. ಯಾವುದೇ ರೀತಿ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಕೊಡಲ್ಲ. ಇಲ್ಲಿ ಹಾಕೋ ಪ್ರತಿಯೊಂದು ವಿಡಿಯೋ ಕಂಟೆಂಟ್ ಕೂಡ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದ್ರ ಮೇಲೆ ನೀವು ಅನಾಲಿಸಿಸ್ ಮಾಡಿಕೊಂಡು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನೆಕ್ಟ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಗೋ ಫಾರ್ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್. ಓಕೆ, ತಡ ಮಾಡದೆ ಡೈರೆಕ್ಟ್ ಆಗಿ ವಿಡಿಯೋ ಒಳಗೆ ಎಂಟ್ರಿ ಆಗೋಣ. ಬೆಳಗ್ಗೆ ಕೂಡ ಲೈವ್ ಬಂದು ಹೇಳಿದ್ವಿ ನಿಮಗೆ, ಇವತ್ತು ಮಾರ್ಕೆಟ್ ಸೈಡ್ ವೇಸ್ ಆಗೋ ತರ ಇದೆ ಅಂತ, ಏನು ಮೂವ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿ. ಬಟ್ ಮಾರ್ಕೆಟ್ ಇವತ್ತು ರೇಂಜ್ ಮಾರ್ಕೆಟ್ ಆಗಿದೆ. ರೇಂಜ್ ಮಾರ್ಕೆಟ್ ಅಂದ್ರೆ ನಿಮ್ಗೆ ಬಿದ್ದು ಏಳು ಆಗಿದೆ. ಬಟ್ ಇವತ್ತು ಸಿಇ ಎಕ್ಸ್ಪೆಕ್ಟೆಡ್ ಇತ್ತು, ಅಂದ್ರೆ ಕಾಲ್ ಸೈಡ್ ಹೋಗುತ್ತೆ ಅಂತ ಹೇಳಿ. ಕ್ಲೋಜರ್ ಕೂಡ ಕಾಲ್ ಸೈಡ್ ಆಗಿದೆ, ಬಟ್ ಅಂತ ಏನು ಬಿಗ್ ಮೂವ್ಮೆಂಟ್ ಕೊಟ್ಟಿಲ್ಲ ನಮಗೆ. ಓಕೆನಾ. ನಿಫ್ಟಿ ನೋಡಿದ್ರು ಅಷ್ಟೇ, ನಿಮ್ಗೆ ಬ್ಯಾಂಕ್ ನಿಫ್ಟಿ ನೋಡಿದ್ರು ಅಷ್ಟೇನೆ. ಅಂತ ಏನು ಮೂವ್ಮೆಂಟ್ ಆಗಿಲ್ಲ ನಿಮ್ಗೆ. ಕ್ಲಿಯರ್ ಅಬ್ಸರ್ವೇಷನ್ ಮಾಡ್ಬೋದು ಇಲ್ಲಿ ನಿಮ್ಗೆ. ಈ ತರ ನೋಡಿದಾಗ ನಿಮ್ಗೆ ಯಾವಾಗ್ಲೂ ಏನಾಗುತ್ತೆ, ಚಾರ್ಟ್ಸು ತುಂಬಾ ಸಿಂಪಲ್ ಆಗಿ ಕಾಣುತ್ತೆ. ಅಂದ್ರೆ ಒಂದ್ ಬಂದಿದೆ, ಹಿಂಗ್ ಮೇಲ್ಗಡೆ ಕೆಳಗಡೆ ಆಗಿದೆ, ಕ್ಲೋಜರ್ ಆಗಿದೆ ಅಂತ ಹೇಳಿ, ಅಂತ ಸೇಮ್ ನಿಫ್ಟಿಲಿ ಕೂಡ ಹಾಗೆ ಕಾಣಿಸುತ್ತೆ. ಯಾಕೆ ಯಾವ್ದಾದ್ರು ಒಂದು ನಾವು ಕಾನ್ಸೆಪ್ಟ್ ಇಟ್ಕೊಂಡು ಯಾಕೆ ನೋಡಬಾರ್ದು? ನೋಡದೇ ಇದ್ರೆ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ, ಇಲ್ಲಿ ಏನೂ ಗೊತ್ತಾಗಲ್ಲ ನಮ್ಗೆ. ಏನಾಗಿದೆ, ಏನಾಗ್ತದೆ ಒಂದು ಕೂಡ ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದೇ ನಾವು ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೋಡ್ತಾ ಹೋದಾಗ, ಒಂದು ಕಾನ್ಸೆಪ್ಟ್ ಮೇಲೆ ನಾವು ಕಲಿತಾ ಹೋದಾಗ, ಆ ಕಾನ್ಸೆಪ್ಟ್ ನಲ್ಲಿ ನಾವು ಎಕ್ಸ್ಪರ್ಟ್ಸ್ ಆಗ್ತಾ ಹೋದಾಗ, ಒಂದೇ ಕಾನ್ಸೆಪ್ಟ್ ಅಲ್ಲಿ ನಾವು 20 ದಿನ ಟ್ರೇಡಿಂಗ್ ಅಲ್ಲಿ ಅಟ್ಲೀಸ್ಟ್ 10 ದಿನನಾದ್ರೂ ನಾವು ಪ್ರಾಫಿಟ್ ಮಾಡ್ಬೋದು. ಇನ್ನು 10 ದಿನ ನೋ ಟ್ರೇಡ್ ತಗೊಂಡ್ರು ಕೂಡ 10 ದಿನ ಪ್ರಾಫಿಟ್ ತಗೋಬಹುದು. ಇಲ್ಲಿ ಎರಡು ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ ಮಾರ್ಕೆಟ್ ಬಂದು ಪಾಸ್ ಆಗಿದೆ ಅನ್ನೋದು ಬೇರೆ, ಮಾರ್ಕೆಟ್ ಬರ್ದೇ ಇರೋದೇ ಬೇರೆ. ಓಕೆನಾ. ನೀವು ನಿಮ್ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ಆ ಕಾನ್ಸೆಪ್ಟ್ ಒಳಗಡೆ ಬರ್ದೇನೆ ನೀವು ಟ್ರೇಡ್ ಮಾಡಿದಾಗ ಲಾಸ್ ಆಗುತ್ತೆ. ನೀವು ಕಾನ್ಸೆಪ್ಟ್ ಸರಿ ಇಲ್ಲ ಅಂತ ಹೇಳಿದ್ರೆ ರಾಂಗ್. ಆ ಕಾನ್ಸೆಪ್ಟ್ ಒಳಗಡೆ ಬಂದಾಗ ನೀವು ಟ್ರೇಡ್ ತಗೊಂಡು ಅವಾಗ ಲಾಸ್ ಆದ್ರೆ ದೆನ್ ಇಟ್ಸ್ ಅ ರೈಟ್ ಮೆಥಡ್. ಓಕೆನಾ. ನಾನು ಯಾವಾಗ್ಲೂ ಉಪಯೋಗಿಸೋದು ಒಂದೇ ಕಾನ್ಸೆಪ್ಟ್, ಒಂದು CPR ಬೇಸ್ಡ್, ಇನ್ನೊಂದು ಮತ್ತೆ ಇಂಟೆನ್ಸಿಕ್ ವ್ಯಾಲ್ಯೂಸ್. ಇವೆರಡರ ಮೇಲೆ ಆದಷ್ಟು ನಾನು ಟ್ರೇಡಿಂಗ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅವೆರಡರ ಮೇಲೆ ನಾನು ಇಂಡಿಕೇಟರ್ ರೆಡಿ ಮಾಡಿ, ನಾನು ಇಂಡಿಕೇಟರ್ ವರ್ಕ್ ಆಗಿ ಅದ್ರ ಬೇಸಿಸ್ ಮೇಲೆ ಟ್ರೇಡಿಂಗ್ ತಗೊಂತಾ ಹೋಗ್ತಾ ಇದೀನಿ. ಅದೇ ಕಾನ್ಸೆಪ್ಟ್ ನಾನು ಇಷ್ಟು ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದೀನಿ. ನೋಡಿ, ಈ ಮಾರ್ಕೆಟ್ ನೋಡಿದ್ರೆ ನಿಮ್ಗೆ ವೆರಿ ನೀಟ್ ಆಗಿದೆ. ಏನೊಂದು ರೇಂಜ್ ಕೊಟ್ಟಿದೆ, ಡೌನ್ ಹೋಗಿದೆ, ಮತ್ತೆ ಇವತ್ತಿನ ಹೈ ಬ್ರೇಕ್ ಆಗಿ ಒಂದ್ ಸ್ವಲ್ಪ ಮೂವ್ಮೆಂಟ್ ಆಗಿ ದೆನ್ ಆಲ್ಮೋಸ್ಟ್ ಕ್ಲೋಜರ್ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆನಾ. ನಾನೇನ್ ಮಾಡ್ತೀನಿ, ಇಲ್ಲಿ ಒಂದು ಸಿಂಪಲ್ ಇಂಡಿಕೇಟರ್ ಹಾಕ್ತೀನಿ. ಓಕೆನಾ. ಪ್ರತಿಯೊಂದ್ಸಲ ಹೇಳ್ತೀನಿ 9:15 ಒಂದು ಬರ್ತೇನೆ. ಸೇಮ್ ಇಂಡಿಕೇಟರ್ ನಾನು ಇಲ್ಲೂ ಕೂಡ ಅಪ್ಲೈ ಮಾಡ್ತೀನಿ, ಕಸ್ಟಮ್ ಕ್ಯಾಂಡಲ್ ಬ್ರೇಕ್ಔಟ್ ಅಂತ. ಇಲ್ಲಿ ಯಾವಾಗ್ಲೂ ಏನ್ ಮಾಡ್ತಾರೆ, ಮೂಮೆಂಟಮ್ಗೆ ಪ್ರತಿಯೊಬ್ರು ಟ್ರೇಡ್ ಮಾಡೋರು ಮೂಮೆಂಟಮ್ಗೆ ಹೆಂಗ್ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ, ಇವತ್ತಿನ ಹೈ ಬ್ರೇಕ್ ಆಗ್ತಿದ್ಯಾ, ಲೋ ಬ್ರೇಕ್ ಆಗ್ತಿದ್ಯಾ ಅಂತ ಅಬ್ಸರ್ವ್ ಮಾಡ್ತಾರೆ. ಅಕಸ್ಮಾತ್ ಇದ್ರೊಳಗಡೆನೇ ಮಾರ್ಕೆಟ್ ಇದೆ ಅಂತ ಹೇಳಿದ್ರೆ ಸೈಡ್ ವೇಸ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಇದನ್ನ ಬ್ರೇಕ್ ಆದ್ಮೇಲೆ ಕೂಡ ಮಾರ್ಕೆಟ್ ಸೈಡ್ ವೇಸ್ ಆಗ್ಬೋದು. ಓಕೆನಾ. ಅವಾಗ ಒಂದು ರೇಂಜ್ ಬರ್ತಾ ಹೋಗುತ್ತೆ ನಮಗೆ. ನಿಮ್ಗೆ ನಿಫ್ಟಿಲ್ ನೋಡಿದ್ರೆ ಇವತ್ತು ಬೆಳಗ್ಗೆನೆ ಬ್ರೇಕ್ಔಟ್ ಕೊಟ್ಬಿಡ್ತು. ಬೆಳಗ್ಗೆನೆ ನಿಮ್ಗೆ ಬ್ರೇಕ್ಔಟ್ ಕೊಟ್ಬಿಡ್ತು, ಬಟ್ ಮೂಮೆಂಟ್ ಕೊಡ್ಲಿಲ್ಲ. ಈ ಬ್ರೇಕ್ಔಟ್ ಕೊಟ್ಟು ಕನ್ಫರ್ಮೇಶನ್ ಕೊಡ್ತು ಫಸ್ಟ್ ಕ್ಯಾಂಡಲ್, ಸೊ ದಟ್ ಮಾರ್ಕೆಟ್ ಅಪ್ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳಿ ಅಂತ. ಬಟ್ ಅದು ತುಂಬಾ ಹೊತ್ತು ಸ್ಟೇ ಆಗ್ಲಿಲ್ಲ. ತುಂಬಾ ಬೇಗನೆ ಕೆಳಗಡೆಗೆ ಬಂದು ಮತ್ತೆ ಇದೇ ರೇಂಜ್ ಒಳಗಡೆ ಮೂವ್ಮೆಂಟ್ ಆಗಿ ಮತ್ತೆ ಒಂದು 12:30 ಒಂದ್ ಸ್ವಲ್ಪ ಬ್ರೇಕ್ಔಟ್ ಕೊಟ್ಟು ಸ್ವಲ್ಪ ಸಸ್ಟೈನ್ ಆಯ್ತು, ಬಟ್ ನಾಟ್ ಬಿಗರ್. ಯಾಕೆ ಈಗ ಆಗಿದೆ ಅಂತ ನೋಡೋಕಾದ್ರೆ, ನಾನು ಇನ್ನೊಂದು ಇಂಡಿಕೇಟರ್ ಎನೇಬಲ್ ಮಾಡ್ತೀನಿ ನಿಮ್ಗೆ. ಓಕೆ, ಈ ಇಂಡಿಕೇಟರ್ ಏನ್ ಮಾಡ್ತೀನಿ ಅಂದ್ರೆ, ಡೈಲಿ CPR ಹಾಕ್ತೀನಿ. ನಾನು ಬೆಳಗ್ಗೆನೂ ಲೈವ್ ಅಲ್ಲಿ ಹೇಳಿದ್ದೆ. ಇವತ್ತು ಮಾರ್ಕೆಟ್ ಏನ್ ಓಪನ್ ಕ್ಲೋಜರ್ ಆಗಿದೆ, ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್, ಇದು ಕಂಪ್ಲೀಟ್ಲಿ ಡೈಲಿ CPR ಒಳಗಡೆ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಈ ಡೈಲಿ CPR ನ ಬ್ರೇಕ್ ಮಾಡಿತ್ತು, ಆಮೇಲೆ 9:15 ಕ್ಯಾಂಡಲ್ ಒಂದು ಹೈ ಟಚ್ ಆಯ್ತು. ಓಕೆನಾ. ಬಟ್ ಇವತ್ತಿನ ಮಾರ್ಕೆಟ್ ಈ ಡೈಲಿ CPR ನ ಒಳಗಡೆ ಬಂದೇ ಇಲ್ಲ. ವೆರಿ ರೇರ್ ಕೇಸಸ್ ಒಳಗಡೆ ಬಂದು ಹೋಗಿದೆ ಅಷ್ಟೇನೆ. ಓಕೆನಾ. ಇಲ್ಲಿ ಇನ್ನೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ನಾನು ಏನ್ ಮಾಡ್ತೀನಿ, ಡೈಲಿ CPR ಅಲ್ಲಿ ಇನ್ನೊಂದು ಆಡ್ ಮಾಡ್ತೀನಿ. ಸಾರಿ, ಈ ಡೈಲಿ CPR ಅಲ್ಲಿ ವೀಕ್ಲಿ CPR ಒಂದು ಆಡ್ ಮಾಡ್ತೀನಿ. ಇವಾಗ ನೋಡಿ ನಿಮ್ಗೆ ಹೆಂಗೆ, ಯಾಕೆ ಯಾವಾಗ್ಲೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಓಡಾಡಬೇಕು ಅಂದ್ರೆ ಇದೇ ಕಾರಣಕ್ಕೆ. ನೋಡಿ, ವೀಕ್ಲಿ CPR ಹಾಕಿದ್ರೆ ಡೈಲಿ CPR ಅಲ್ಲಂತೂ ಇವತ್ತು ರೇಂಜ್ ಅಲ್ಲಿ ಬಂದಿಲ್ಲ ಅಲ್ವಾ. ಬಟ್ ವೀಕ್ಲಿ CPR ನೋಡಿದ್ರೆ ನಿಮ್ಗೆ ಇವತ್ತು ಮಾರ್ಕೆಟ್ ಕ್ಲಿಯರ್ ಆಗಿ ವೀಕ್ಲಿ CPR ಪಿವೋಟ್ ಪಾಯಿಂಟ್ ಹತ್ರಕ್ಕೆ ಹೋಗಿ ರಿಜೆಕ್ಷನ್ ತಗೊಂಡು ಮತ್ತೆ ಬಂದಿದೆ. ಮತ್ತೆ ಬಂದು ಡೈಲಿ CPR ಪಿವೋಟ್ ಪಾಯಿಂಟ್ ಹತ್ರಕ್ಕೆ, ವೀಕ್ಲಿ CPR ಪಿವೋಟ್ ಇಂದ ಹಿಡಿದು ಡೈಲಿ CPR ಪಿವೋಟ್ ಬಂದು ಮತ್ತೆ ಮೂಮೆಂಟಮ್ ತಗೊಂಡಿದೆ. ಮತ್ತೆ ಮೂಮೆಂಟಮ್ ತಗೊಂಡು ಇದನ್ನ ಬ್ರೇಕ್ ಮಾಡಿದೆ, ಬಟ್ ಸಸ್ಟೈನ್ ಮಾಡಕ್ಕಾಗ್ದೇನೆ ವಾಪಸ್ ಬಂದಿದೆ. ಯಾಕೆ ಸಸ್ಟೈನ್ ಮಾಡಕ್ಕಾಗಿಲ್ಲ? ಇದು ಬ್ರೇಕ್ ಆದ್ಮೇಲೆ ನನಗೆ ಮತ್ತೆ ನೆಕ್ಸ್ಟ್ ಪಾಯಿಂಟ್ ಇದೇ ಇತ್ತಲ್ವಾ ಅಂತ ಹೇಳಿದ್ರೆ, ನಿಮ್ಗೆ ಇನ್ನೊಂದನ್ನ ಆಡ್ ಮಾಡಿ ತೋರಿಸಿ. ನಾನು ನಿಮ್ಗೆ ಇಲ್ಲಿ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಆಡ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಬಂದಿದೆ,
ಇಲ್ಲಿಂದ ಕೆಳಗಡೆ ಬಿದ್ದಿದ್ರೆ ನಿಮ್ಗೆ ಇದನ್ನ ಕೆಳಗಡೆ ಏನಾದ್ರು ಇಲ್ಲಿಂದ ಬ್ರೇಕ್ ಆಗಿತ್ತು, ಈ ಡೈಲಿ ಪಿವೋಟ್ ಏನಾದ್ರು ಬ್ರೇಕ್ ಆಗಿತ್ತು ಅಂತ ಹೇಳಿದ್ರೆ ಡೈಲಿ ಲೋ ಮತ್ತೆ ರೆಸಿಸ್ಟೆನ್ಸ್ ಇಲ್ಲೇ ಕುತ್ಕೊಂಡಿತ್ತು ನನಗೆ ಇವತ್ತಿಂದು. ಇದು ಆಟೋಮೆಟಿಕಲಿ ಇಲ್ಲಿವರೆಗೂ ಬಂದಿರೋದು ಮಾರ್ಕೆಟ್. ಬಟ್ ಹಂಗಾಗ್ಲಿಲ್ಲ, ಮಾರ್ಕೆಟ್ ಕ್ಲಿಯರ್ ಆಗಿ ಒಂದು ಅಪ್ ಮೂವ್ಮೆಂಟ್ ತಗೊಂಡು ಮಾರ್ಕೆಟ್ ಇಲ್ಲಿ ಅಪ್ ಮೂವ್ಮೆಂಟ್ ತಗೊಂಡು ಈ ವೀಕ್ಲಿ ಟಾಪ್ ಮತ್ತೆ ಡೈಲಿ ಬಾಟಮ್ ನ ಬ್ರೇಕ್ ಮಾಡ್ಕೊಂಡು ಆಟೋಮೆಟಿಕಲಿ ಮೇಲ್ ಹೋಯ್ತು ನನಗೆ ಮಾರ್ಕೆಟ್. ಇವತ್ತಿನ ಹೈ ಎಲ್ಲದನ್ನೂ ಬ್ರೇಕ್ ಮಾಡ್ಕೊಂಡು, ಬಿಕಾಸ್ ನನಗೆ ಇಲ್ಲೆಲ್ಲೂ ರೆಸಿಸ್ಟೆನ್ಸ್ ಇರಲಿಲ್ಲ, ರೀಚ್ ಆಗಿ ಇದನ್ನು ರೀಚ್ ಆಗಿ ಇಟ್ ಕೂಡ ವೆಂಟ್ ಇಲ್ಲಿವರೆಗೂ ಹೋಗ್ಬೋದಿತ್ತು. ಬಟ್ ಇಲ್ಲಿ ರೆಸಿಸ್ಟೆನ್ಸ್ ಇದ್ದ ಕಾರಣಕ್ಕೆ ಕ್ಲಿಯರ್ ರಿಜೆಕ್ಷನ್ ಕೊಟ್ಟು ಮತ್ತೆ ಕೆಳಗಡೆ ಬಂದು ವೀಕ್ಲಿ ಪಿವೋಟ್ ಹತ್ರಕ್ಕೆ ಕ್ಲೋಸ್ ಆಗಿದೆ ಮಾರ್ಕೆಟ್. ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ ನಾನು ಬೆಳಗ್ಗೆ ಕೂಡ ಹೇಳಿದ್ದೆ ನಿಮ್ಗೆ. ಸೊ ನಿಫ್ಟಿ ಯಾವಾಗ್ಲೂ ಬ್ಯಾಂಕ್ ನಿಫ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ನೀವು ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಇವತ್ತು ಇದನ್ನ ಕೂಡ ಎನೇಬಲ್ ಮಾಡ್ತೀನಿ ನೋಡಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಡೈಲಿ CPR ಮತ್ತೆ ವೀಕ್ಲಿ CPR ಎನೇಬಲ್ ಮಾಡ್ತೀನಿ ನೋಡಿ. ಬ್ಯಾಂಕ್ ನಿಫ್ಟಿಲಿ ಇವತ್ತು ನಿಫ್ಟಿ 1.5% 2% ರೀಚ್ ಆಗ್ತಿತ್ತೇನೋ, ಬಟ್ ಬ್ಯಾಂಕ್ ನಿಫ್ಟಿಲಿ ನಿಮ್ಗೆ ಅಂತ ಮೂವ್ಮೆಂಟ್ ಇಲ್ದಿರೋ ಕಾರಣಕ್ಕೆ ಇವತ್ತು ನಿಫ್ಟಿಲಿ ಅಂತ ಏನ್ ಬಿಗ್ ಮೂವ್ಮೆಂಟ್ ಕಾಣಿಸ್ಲಿಲ್ಲ ನಮಗೆ. ಇವತ್ತು ಓಪನಿಂಗ್ ಏನೋ ಚೆನ್ನಾಗಾಯ್ತು, ಎಲ್ಲಿ ಫ್ಲಾಟ್ ಮಾರ್ಕೆಟ್ ನೆನ್ನೆ ಕ್ಲೋಸರ್ ಆಗಿತ್ತು, ಅಲ್ಲಿಂದ ತಗೊಂಡು ಒಂದ್ ಸ್ವಲ್ಪ ಅಪ್ಪರ್ ಮೂವ್ಮೆಂಟ್ ತಗೊಂಡು, ಬಟ್ ನೀವು ಮಾರ್ಕೆಟ್ ನೋಡಿದ್ರೆ ಫುಲ್ ಫಾಲ್ ಆಯ್ತು. ಫುಲ್ ಫಾಲ್ ಆಗಿ ಆಮೇಲೆ ಒಂದ್ ಸ್ವಲ್ಪ ರಿಕವರಿ ತಗೊಂಡು ಇದು ಕೂಡ ವೀಕ್ಲಿ CPR ಒಳಗಡೆ ಬಂದಿದೆ ನೋಡಿ. ಡೈಲಿ CPR ನ ಇಲ್ಲಿ ಟಚ್ಚೇ ಮಾಡಿಲ್ಲ ನಿಮ್ಗೆ. ನಾನು ಆಫ್ ಮಾಡ್ತೀನಿ ಡೈಲಿ CPR ನೋಡಿ. ಡೈಲಿ ಸಾರಿ ವೀಕ್ಲಿ CPR ಆಫ್ ಮಾಡಿ ಡೈಲಿ CPR ಎನೇಬಲ್ ಮಾಡ್ತೀನಿ ನೋಡಿ. ಡೈಲಿ CPR ಇಲ್ಲಿದೆ. ಸೊ ಓಪನಿಂಗ್ ಅಲ್ಲಿ ಎಲ್ಲೂ ಇಲ್ಲ, ಎಲ್ಲಿ ಫಾಲ್ ಆಗಿ ಸ್ಟಾರ್ಟ್ ಆಯ್ತು ನನಗೆ ಯಾವಾಗ ಡೇ ಲೋ ಬ್ರೇಕ್ ಆಯ್ತು, ಇವತ್ತಿನ ಡೇದು ಲೋ ಬ್ರೇಕ್ ಆಯ್ತು, ಆಟೋಮೆಟಿಕ್ಲಿ ಕೆಳಗಡೆ ಬಂದು ಮತ್ತೊಂದು ಅಪ್ ಮೂವ್ಮೆಂಟ್ ತಗೊಂಡಿದೆ. ಯಾಕೆ ಅಪ್ ಮೂವ್ಮೆಂಟ್ ತಗೊಂಡಿದೆ ಅಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಡ್ ಮಾಡಿದ್ರೆ ಇಲ್ಲಿ ಫುಲ್ ಇಕ್ಕಿದೀನ. ಓಕೆ, ಫುಲ್ ಇಕ್ಕಿದ್ದೀನಿ ನೋಡಿ. ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಆಡ್ ಮಾಡಿದ್ರೆ ಇಲ್ಲಿ ಬಂದು ಮತ್ತೊಂದು ಮೂವ್ಮೆಂಟ್ ತಗೊಂಡು ಆಟೋಮೆಟಿಕಲಿ ಅಪ್ವರ್ಡ್ ಮೂವ್ಮೆಂಟ್ಸ್ ತಗೊಂಡು ಅಪ್ವರ್ಡ್ ಮೂವ್ಮೆಂಟ್ಸ್ ಅಲ್ಲಿ ಮತ್ತೆ ವೀಕ್ಲಿ CPR ಎನೇಬಲ್ ಮಾಡಿದ್ರೆ ಇಲ್ಲಿ ಮಂತ್ಲಿ CPR ಇಲ್ಲ, ಇಯರ್ಲಿ CPR. ಓಕೆ, ಸಪ್ಲೈ ಡಿಮ್ಯಾಂಡ್ ಝೋನ್ ಕೆಳಗಡೆ ಇದೆ. ಸೊ ರಿಜೆಕ್ಷನ್ ತಗೊಂಡು ಇಲ್ಲಿಂದ ಒಂದು ಅಪ್ ಮೂವ್ಮೆಂಟ್ ತಗೊಂಡು ಆಲ್ಮೋಸ್ಟ್ 12:30 ಒಂದು ಅಪ್ ಮೂವ್ಮೆಂಟ್ ಕೊಡಕ್ಕೆ ಸ್ಟಾರ್ಟ್ ಆಯ್ತು. ಇಲ್ಲಿ ಯಾವಾಗ ಇದು ಬ್ರೇಕ್ಔಟ್ ಕನ್ಫರ್ಮೇಶನ್ ಆಯ್ತು ನಿಮಗೆ ಡೈಲಿ CPRs ಮತ್ತೆ ಇವತ್ತಿನ ಲೋ ಬ್ರೇಕ್ಔಟ್ ಕನ್ಫರ್ಮೇಶನ್ ಆಯ್ತು ಅರೌಂಡ್ 1:00ಗೆ. ನೀವು ಇಲ್ಲೂ ಕೂಡ ನಿಫ್ಟಿಲಿ ಅಬ್ಸರ್ವ್ ಮಾಡ್ಬೋದು 1:00ಗೆ ಆಲ್ರೆಡಿ ಇದನ್ನ ಕ್ರಾಸ್ ಮಾಡಿ ಅಪ್ ಮೂವ್ಮೆಂಟ್ ಹೋಗಿದೆ. ಓಕೆನಾ? ಸೊ ಇದಿಷ್ಟು ನಿಮಗೆ ಸ್ಪಾಟ್ ಚಾರ್ಟ್ ಆಯ್ತು. ಬಟ್ ಆಪ್ಷನ್ ಚಾರ್ಟ್ಗೆ ಬರೋದಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಮಾರ್ಕೆಟ್ ಡೈಲಿ ಹೈನ ಬ್ರೇಕ್ ಮಾಡಿ CPR ಟಚ್ ಆಗಿ ಮತ್ತೆ ಇಷ್ಟು ಕೆಳಗಡೆ ಬಂದು ಮತ್ತೆ ಹಿಂಗಾಗಿದೆ. ಇವಾಗ ನಿಮ್ಗೆ ಏನ್ ಅನ್ಸುತ್ತೆ, ಓಕೆ ಇಲ್ಲಿದ್ದಾಗ ನಾನು CE ತಗೊಂಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದಿತ್ತು, ಮತ್ತೆ ಇಲ್ಲಿ ಬೀಳ್ಬೇಕಾದ್ರೆ ನಾನು CE ತಗೊಂಡಿದ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದಿತ್ತು, ಮತ್ತೆ ಇಲ್ಲಿಂದ ಒಂದು CE ತಗೊಂಡ್ರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದಿತ್ತು ಅಂತ ಅನ್ಸುತ್ತಲ್ವಾ. ಬಟ್ ಆಪ್ಷನ್ ಮಾರ್ಕೆಟ್ ಅಲ್ಲಿ ನಾಳೆ ಎಕ್ಸ್ಪೈರಿ ಆದ್ರಿಂದ ITM ಅಲ್ಲಿ ಯಾಕೆ ಮಾಡಿ ಮತ್ತೆ ರೌಂಡ್ ನಂಬರ್ಸ್ ಅಲ್ಲಿ ಯಾಕೆ ಮಾಡಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ರೌಂಡ್ ನಂಬರ್ಸ್ ಮತ್ತೆ ITMs ಅಲ್ಲಿ ನಿಮ್ಗೆ DK ಕಮ್ಮಿ ಇರುತ್ತೆ ಮತ್ತೆ ಇಂಟೆನ್ಸಿಕ್ ವ್ಯಾಲ್ಯೂಸ್ ಜಾಸ್ತಿ, IV ಜಾಸ್ತಿ ಇರೋದ್ರಿಂದ ನಿಮ್ಗೆ DK ಆದ್ರೂ ಕೂಡ ರೇಂಜ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಲಾಸ್ನ ಕಮ್ಮಿ ಮಾಡ್ತೀರಾ. ಇಲ್ಲ ರೇಂಜ್ ಮಾರ್ಕೆಟ್ ಅಲ್ಲಿ ನೀವು ಎಕ್ಸ್ಪೈರಿ ನಿಯರ್ ಇದ್ದಾಗ ನಮ್ಮ ಹತ್ರ ಟೈಮ್ ವ್ಯಾಲ್ಯೂ ಇರಲ್ಲ, IV ಇಲ್ಲದೆ ಇರೋದಕ್ಕೆ ಔಟ್ ಆಫ್ ದ ಮನಿ ನಾವು ಯಾವಾಗ್ಲಾರು ಮಾಡಕ್ ಹೋಗಿ 50s ಅಲ್ಲಿ 24,050, 24,150 ಈ ತರದ್ದು ನಂಬರ್ಸ್ಗಳಲ್ಲಿ ನೀವು ಟ್ರೇಡಿಂಗ್ ಮಾಡ್ತಾ ಹೋದಾಗ ಫಾಸ್ಟರ್ DK ಆಗುತ್ತೆ. ಸೊ ಫಾಸ್ಟರ್ DK ಆದಾಗ ನೀವು ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಒಂದ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, 5 ದಿನಕ್ಕೆ ಒಂದು ಕಾಂಟ್ರಾಕ್ಟ್ ಬರುತ್ತೆ ಅಂತ ಹೇಳಿದ್ರೆ ನೀವ್ ಎಲ್ಲಾದ್ರೂ ತಗೊಳ್ಳಿ, ಯಾವ ಪ್ರೈಸ್ಗಾರು ತಗೊಳ್ಳಿ, ಸ್ಟಾಪ್ ಲಾಸ್ ಇಟ್ಟಾಗೆ ಆಗುತ್ತೆ. ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ಕಾಂಟ್ರಾಕ್ಟ್ ನಾಳೆ ಎಂಡ್ ಆಗುತ್ತೆ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ನಾಳೆಗೆ ಎಲ್ಲ ಔಟ್ ಆಫ್ ದ ಮನಿನೂ ಝೀರೋ ಆಗೇ ಆಗುತ್ತೆ. ಎಲ್ಲ ಔಟ್ ಆಫ್ ದ ಮನಿ ವ್ಯಾಲ್ಯೂ ಝೀರೋ ಆಗೇ ಆಗ್ತಾ ಹೋಗುತ್ತೆ. ಇನ್ ದ ಮನಿ ವ್ಯಾಲ್ಯೂಗೆ ಮಾತ್ರ ಇಂಟೆನ್ಸಿಕ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ಮಾತ್ರ ಪೇ ಮಾಡುತ್ತೆ ಅಂತ NSE ವೆರಿ ಕ್ಲಿಯರ್ ಆಗಿ ಹೇಳುತ್ತೆ. ಇದನ್ನ ಗೊತ್ತಿಲ್ಲದೆ ನಾವು 300 ರೂಪಾಯಿ ಓಕೆ ಮಾರ್ಕೆಟ್ ಒಂದ್ ಲೆವೆಲ್ ಇದೆ ಅಂತ 300 ರೂಪಾಯಿಗೆ ತಗೊಂಡು ಮತ್ತೆ ಡ್ರಾಪ್ ಆಗ್ಬೇಕಾದ್ರೆ ಸೇಲ್ ಮಾಡಿ ಪ್ರಾಫಿಟ್ ಮಾಡ್ಕೊತಾ ಹೋಗ್ತೀವಿ, ಲಾಸ್ ಮಾಡ್ಕೊತಾ ಹೋಗ್ತೀವಿ. ಸೊ ಇದನ್ನ ನಾವು ಆಪ್ಷನ್ ಮಾರ್ಕೆಟ್ಗೆ ಬರೋಣ. ಇವತ್ತು ನಾನು ಬೆಳಗ್ಗೆನೆ ಹೇಳಿದ್ದೆ ನಿಮ್ಗೆ ಲೈವ್ ಅಲ್ಲಿ ಕೂಡ, ಇವತ್ತು ಮಾರ್ಕೆಟ್ ಅಷ್ಟೊಂದೇನಿಲ್ಲ, ಸೊ ಯಾವುದು ಟ್ರೇಡ್ನ ಪ್ಲಾನ್ ಮಾಡಕ್ ಹೋಗ್ಬೇಡಿ, ಆದಷ್ಟು ಮಾರ್ಕೆಟ್ನ ಅಬ್ಸರ್ವೇಷನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕೆ ಹೇಳ್ದೆ ಅಂತ ಹೇಳಿದ್ರೆ ನೀವು ನೋಡಿ 24,100 ನೋಡ್ತೀನಿ, ಆಮೇಲೆ 24,050 ತೋರಿಸ್ತೀನಿ ನಿಮಗೆ.
ಓಕೆನಾ. ಸೊ ನೋಡಿ 24,100 ನಿಮಗೆ ಫಸ್ಟ್ ಯಾಕೆ ಪಿ ಎಲ್ ಇದೆ ಅಂತ ಹೇಳಿದ್ರೆ, ಬಿಕಾಸ್ ನೀವು ಇಲ್ಲಿ ನೋಡಿ ಮಾರ್ಕೆಟ್ ಅಪ್ ಮೂವ್ಮೆಂಟ್ ಕೊಟ್ಟಿದೆ. ಅಪ್ ಮೂವ್ಮೆಂಟ್ ಕೊಡೋ ಟೈಮಲ್ಲಿ ನಿಮಗೆ ಪಿ ಡ್ರಾಪರ್ ಆಗಿದೆ. ಬಟ್ ಡ್ರಾಪ್ ಆಗಿ ಇಲ್ಲಿ ಯಾವಾಗ ಇಲ್ಲಿಂದ ಮತ್ತೆ ರಿಜೆಕ್ಷನ್ ಸ್ಟಾರ್ಟ್ ಆಯ್ತು ನಮಗೆ, ಇಲ್ಲೂ ಕೂಡ ಅದೇ ರೀತಿ ರಿಜೆಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲೂ ಕೂಡ ನಿಮಗೆ ಪ್ರೀಮಿಯಂ ಬ್ಯಾಲೆನ್ಸಿಂಗು 9 ಗಂಟೆಯಿಂದ ಹಿಡಿದು ಆಲ್ಮೋಸ್ಟ್ 9:45 9:50 ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆಗಲೇ ಇಲ್ಲ. 9:50 ಒಂದು ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆಗಿದೆ ನೋಡಿ. ಇಲ್ಲಿ ಪಿ ಡೌನ್ ಆಗ್ತಾ ಬರ್ತಾ ಇದೆ, ಕಾಣಿಸ್ತಿದೆ ನಿಮಗೆ. 9:50 ಪ್ರೀಮಿಯಂ ಬ್ಯಾಲೆನ್ಸ್ ಆಗಿ ಸಿ ಅಪ್ ಮೂವ್ಮೆಂಟ್ ಕೊಟ್ಟಿದೆ. ಸಿ ಅಪ್ ಮೂವ್ಮೆಂಟ್ ಕೊಟ್ಟರು ಕೂಡ ಅಂತ ಏನು ಅಪ್ ಮೂವ್ಮೆಂಟ್ ಕೊಟ್ಟಿಲ್ಲ. ಸೊ ಪ್ರೀಮಿಯಂ ಬ್ಯಾಲೆನ್ಸಿಂಗ್ ವ್ಯಾಲ್ಯೂ ಬಂದ್ಬಿಟ್ಟು ನೀವು ನೋಡಿದ್ರೆ 111 ಇದೆ. 111ದಿಂದ 125 ಅಲ್ಲಿಗೆ 15 ಪಾಯಿಂಟ್ಸ್ ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಮೂವ್ಮೆಂಟ್ ಕೊಟ್ಟಿದೆ ಸಿ. ಅದಾದ್ಮೇಲೆ ಕೂಡ ಹಾಗೆ ಆಗಿದೆ. ಮತ್ತೆ ಇನ್ನೊಂದು ಕಡೆ ಟಚ್ ಆಗುತ್ತೆ ಎರಡು ಕೂಡ, ಮತ್ತೆ ಇಲ್ಲಿ ಸೈಡ್ ವೇಸ್ ಆಗುತ್ತೆ. ಅಂದ್ರೆ ಯಾವುದು ಕೂಡ ಕ್ಲಿಯರ್ ಕನ್ಫರ್ಮೇಶನ್ಸ್ ಕೊಡಲ್ಲ ನಿಮಗೆ. ನಾನು ಹೇಳ್ದಂಗೆ 10:20 ನೋಡಿದ್ರೆ ಪಿ ಮೂವ್ಮೆಂಟ್ ಆಗುತ್ತೆ. 10:20 ಪಿ ಮೂವ್ಮೆಂಟ್ ಆಗುತ್ತೆ, ಸಿ ಡ್ರಾಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 10:30 ನೋಡಿ ಇಲ್ಲಿ ಏನು ಮೂವ್ಮೆಂಟ್ ಆಗ್ತಿಲ್ಲ ನಮಗೆ, ಹೌದಾ. ನೀಟಾಗಿ ಒಂದು ಸ್ವಲ್ಪ ಇದಾಗಿದೆ ಅಷ್ಟೇ. ಬಟ್ ನೀವು ಆಪ್ಷನ್ ಮಾರ್ಕೆಟ್ ಅಲ್ಲಿ ನೋಡಿದ್ರೆ ಸಿ ಝರ್ ಅಂತ ಹೋಗಿದೆ ಮೇಲ್ಗಡೆಗೆ, ಹೌದಾ. ಎಲ್ಲಿಂದ 108 ರೂಪಾಯಿಂದ ನಿಮಗೆ 150 ಪಾಯಿಂಟ್ಸ್ ಗೇನ್ ಆಗಿದೆ ಇಲ್ಲಿ. ಬಟ್ ಇಲ್ಲಿ ತಗೋಬೇಕಂತ ಕೇಳಿದ್ರೆ ಇಟ್ ವಾಸ್ ನಾಟ್ ಕ್ಲಿಯರ್ ಕನ್ಫರ್ಮೇಶನ್. ಸ್ಪಾಟ್ ಚಾರ್ಟ್ ನೋಡಿದ್ರು ಅಷ್ಟೇ ನಮ್ಗೆ ಅಷ್ಟು ಕ್ಲಿಯರ್ ಕನ್ಫರ್ಮೇಶನ್ಸ್ ಇಲ್ಲ. ಇಲ್ಲೂ ಕ್ಲಿಯರ್ ಕನ್ಫರ್ಮೇಶನ್ಸ್ ಇಲ್ಲದೆ ಇರೋದ್ರಿಂದ ಇಟ್ಸ್ ಯುವರ್ ರಿಸ್ಕ್ ಅಂತ ಹೇಳ್ಬೋದು. ಅದೇ ನೀವು ಇಲ್ಲಿ 10:50 ಇದೆಲ್ಲ ಸೇಮ್ ಅದೇ ತರ ಮೂವ್ಮೆಂಟ್ ಹೋಗ್ತಾ ಹೋಗುತ್ತೆ. ಓಕೆನಾ. ನೋಡಿ ಇಲ್ಲಂತೂ ಪಿ ಯು ಮೂವ್ಮೆಂಟ್ ಅಂತೂ ನಿಮಗೆ ಹೈಯರ್ ಪಿ ಯು ಮೂವ್ಮೆಂಟ್ಸ್ ಆಗಿದೆ, ಹೌದಾ. 176ವರೆಗೂ. ಬಟ್ ಸ್ಪಾಟ್ ಚಾಟಲ್ಲಿ ಅಂಥದ್ದೇನು ಮೂಮೆಂಟೇ ಆಗಿಲ್ಲ ನಿಮಗೆ. ವೆರಿ ಕ್ಲಿಯರ್ ಡ್ರಾಪ್ ಆಗಿದೆ. 10-11 ಗಂಟೆಗೆಲ್ಲ ನಾರ್ಮಲ್ ಅಲ್ಲಿದೆ ಅಂತ ಏನು ಮೂಮೆಂಟ್ ಕೊಡದೇ ಇದ್ರು ಕೂಡ ಡಿ ಕೆ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ಹೇಳೋದು ನಿಮಗೆ. ನೋಡಿ ಇಲ್ಲೆಲ್ಲ ತಗೊಂಡ್ರು ಹಿಂಗೆ ಹೋಯ್ತು, ಎಲ್ಲೂ ಸೇಲ್ ಮಾಡಲಿಲ್ಲ, ಹಂಗೆ ಇಟ್ಕೊಂಡ್ವಿ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ನಿಮ್ಗೆ 12:30 1 ಗಂಟೆ ಅಷ್ಟರಲ್ಲಿ ಹೇಳಿದ್ನ ನಿಮಗೆ. ನೋಡಿ ಇಲ್ಲಿ ನೋಡಿದ್ರೆ ನಿಮಗೆ 1 ಗಂಟೆ ಅಷ್ಟರಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಿ ಇದು ಮೂಮೆಂಟು. 1 ಗಂಟೆ ಅಷ್ಟರಲ್ಲಿ ಸಿ ಇದು. ಯಾಕೆಂದ್ರೆ ಬ್ಯಾಂಕ್ ನಿಫ್ಟಿನೂ ಕೂಡ 1 ಗಂಟೆ ನಿಮ್ಗೆ ಒಂದು ಕ್ಲಿಯರ್ ರಿಜೆಕ್ಷನ್, ಒಂದು ಕ್ಲಿಯರ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು, ಎಲ್ಲದನ್ನು ಬ್ರೇಕ್ಔಟ್ ಆಗಿ ಅಪ್ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು. ನಿಫ್ಟಿಲೂ ಕೂಡ ಸೇಮ್ ಟ್ರೆಂಡ್ ಸ್ಟಾರ್ಟ್ ಆಯ್ತು. ಅದೇ ರೀತಿ ಆಪ್ಷನ್ ಅಲ್ಲೂ ಕೂಡ 1 o'clock ಆಲ್ಮೋಸ್ಟ್ ಟ್ರೆಂಡ್ ಸ್ಟಾರ್ಟ್ ಆಗಿ ಬಟ್ ಮೂಮೆಂಟಮ್ ಆಗಿಲ್ಲ. ಅರ್ಥ ಆಗ್ತಿದ್ಯಾ? ಮೂಮೆಂಟಮ್ ಆಗಲಿಲ್ಲ. ಸೊ 1 ಗಂಟೆಗೆ ನಿಮಗೆ ಅಗೇನ್ 97 ರೂಪಾಯಿಲಿ ನಿಮಗೆ ಒಂದು ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆದರೆ 97ಇಂದ 118 20ರಿಂದ 30 ಪಾಯಿಂಟ್ಸ್ ಪ್ರೀಮಿಯಂ ಬ್ಯಾಲೆನ್ಸ್ ಆಗಿ ಆಲ್ಮೋಸ್ಟ್ ಅಲ್ಲೇ ಕ್ಲೋಸ್ ಆಗಿದೆ. ಸೊ ಇದನ್ನೇ ನೀವು 24,050 ನೋಡಿದ್ರೆ ಈ ತರ ಇರಲ್ಲ ನಿಮಗೆ. ಇವಾಗ ಅದನ್ನು ತೋರಿಸ್ತೀನಿ. 24,050 ಇದ್ರದ್ದು ನೋಡಿ ಏನ್ ಸೂಪರ್ ಆಗಿರುತ್ತೆ ಅಂದ್ರೆ ಇಟ್ಸ್ ಅ ಕ್ಲಿಯರ್ ಒನ್ ಸೈಡೆಡ್. ನೋಡಿದ್ರ ನೋಡಿ ಅಲ್ಲಿ ನಿಮಗೆ ಪಿ ಸಿ ಇಸ್ ನಾಟ್ ಮಚ್ ಮೂವ್ಮೆಂಟ್ ಅಲ್ವಾ. ಇಲ್ಲಿ ನೋಡಿದ್ರೆ ಬೆಳಗ್ಗೆಯಿಂದನೂ ಮಾರ್ಕೆಟ್ ಸೀಲೇ ಇದೆ ಅಲ್ವಾ. ಇಲ್ಲಿ ಆಲ್ಮೋಸ್ಟ್ ನೋಡಿ ಎಲ್ಲ ಸೀಲ್ ಇದೆ, ಅಂತ ಏನು ಮೂವ್ಮೆಂಟ್ ಇಲ್ಲ. ಪೀಕ್ ಬರೋದಕ್ಕೆ ಯಾವುದೇ ಇಲ್ಲ. ಇಲ್ಲಿ ನೋಡಿ ಸೀಲಿ ಆಟೋಮೆಟಿಕಲಿ ಮೂವ್ಮೆಂಟ್ ಇದೆ. ನಿಮ್ಗೆ ಎಲ್ಲ ಕೂಡ ಇಲ್ಲೇ ಬೆಳಗ್ಗೆನೆ ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆಗೋಗಿದ್ದೇನೆ. ನಿಮಗೆ ಲೈವ್ ಅಲ್ಲಿ ಹೇಳಿದ್ದು ನೀವು ತಗೊಂಡಿದ್ರೆ ತಗೋಬಹುದು. ಇಟ್ಸ್ ಯುವರ್ ರಿಸ್ಕ್ ಬಿಕಾಸ್ ಇಟ್ ವಿಲ್ ನಾಟ್ 15 ಹೇಳಲಿಕ್ಕೆ ಹೋಗಲ್ಲ, ಬಿಕಾಸ್ 50 ಇಸ್ ಆಲ್ವೇಸ್ ಡಿಕೇಯಿಂಗ್ ಮೋಡ್ ಅಂತ ಹೇಳಿ ಅಂತ ಅಬ್ಸರ್ವ್ ಮಾಡಿಲ್ಲ. ಇಲ್ಲೇ ಬೆಳಗ್ಗೆನೆ ನಿಮ್ಗೊಂದು 9:20 ಪ್ರಾಪರ್ ಪ್ರೀಮಿಯಂ ಬ್ಯಾಲೆನ್ಸಿಂಗ್ ಆಗಿದೆ. ಅದಾದ್ಮೇಲೆ ಸಿ ಒಂದು ಅಪ್ ಮೂವ್ಮೆಂಟ್ ಕೊಟ್ಟು ಒಂದು ಸ್ವಲ್ಪ ಲೋ ಆಗಿ ಬಂದು ಮತ್ತೆ ಅಪ್ ಮೂವ್ಮೆಂಟ್ ಇದೆ ಮಾರ್ಕೆಟ್. ನೀವು ಅದೇ ರೀತಿ ಅಬ್ಸರ್ವ್ ಮಾಡಿದ್ರು ಕೂಡ ಕಂಪ್ಲೀಟ್ಲಿ ನೀವೆಲ್ಲೇ ನೋಡಿದ್ರು ಕೂಡ ಮಾರ್ಕೆಟ್ ಎಲ್ಲೋ ಒಂದು ಕಡೆ ಮಾತ್ರ ಸಿ ಪಿ ಬಂದಿದೆ, ಇನ್ನು ಮಿಕ್ಕಿದ ಕಡೆ ಎಲ್ಲ ಸಿ ಅಪ್ಪರ್ ಮೂವ್ಮೆಂಟ್ ಅಲ್ಲಿ ತಗೊಂಡು ಕಂಪ್ಲೀಟ್ಲಿ ಡಿಕೆ ಮಾಡಿ ಬಿಸಾಕಿದ್ದಾರೆ. ಇಲ್ಲಿ ನೋಡಿ 136.60. ಸೊ ಇದನ್ನೇ ಯಾವಾಗ್ಲೂ ATMs ಅಲ್ಲಿ ಇದೇ ಡಿಫ್ರೆನ್ಸ್ ಆಗ್ತಾ ಹೋಗೋದು ನಿಮಗೆ. ನಾನು ಇದಕ್ಕೆ ನಿಮ್ಗೆ ಇಂಟೆನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ದೆ ಅಲ್ವಾ, ನಿಮ್ಗೆ ತೋರಿಸ್ತಾ ಇಲ್ಲ ಇಂಟೆನ್ಸಿಕ್ ವ್ಯಾಲ್ಯೂಸ್. ಒಂದು ನಿಮಿಷ. ಓಕೆ, ಇದನ್ನು ಆಡ್ ಮಾಡಿ ಮತ್ತೆ ಆಡ್ ಮಾಡ್ತೀನಿ. ಓಕೆ, 24,050. ಓಕೆ, ಎಂಟ್ರಿ ಲೈನ್ ಇದೆಲ್ಲ ತೆಗೆದು ಬಿಡ್ತೀನಿ ನಾನು. ಇದೆಲ್ಲ ಬೇರೆ ಬೇರೆ ಇದೆ, ಇದೆಲ್ಲ ತೆಗೆದು ನಾನು ನಿಮ್ಗೆ ಇಂಟೆನ್ಸಿಕ್ ವ್ಯಾಲ್ಯೂ ಹಾಕ್ತೀನಿ. ಕರೆಕ್ಟ್. ಓಕೆ ನೋಡಿ, ಇದಾಗದೆ ಕರೆಕ್ಟಾಗಿ ಬರಲ್ಲ. ನೋಡಿ ಇಂಟೆನ್ಸಿಕ್ ವ್ಯಾಲ್ಯೂ ಹಾಕಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗತ್ತೆ ನೋಡಿ. ಇದು ಆರೆಂಜ್ ರೆಡ್. ಓಕೆ, ನಾನು ನಿಮಗೆ ತುಂಬಾ
ಹೇಳಿ ಕನ್ಫ್ಯೂಷನ್ಸ್ ಮಾಡಿಸಲ್ಲ. ಸದ್ಯಕ್ಕೆ ಇವಾಗ ಇಂಟೆನ್ಸಿಕ್ ವ್ಯಾಲ್ಯೂ ತೆಗಿತೀನಿ. ವೇವ್ ಸಿನು ಬೇಡ, ಇದು ಬೇಡ. ಆಲ್ಮೋಸ್ಟ್ 15 ಮಿನಿಟ್ಸ್ ಆಗಿದೆ. ಐ ಥಿಂಕ್ ಇಟ್ಸ್ ಮೋರ್. ಇನ್ನೊಂದು ದಿನ ಕಂಪ್ಲೀಟ್ಲಿ ಇಂಟೆನ್ಸಿಕ್ ಮತ್ತೆ ಟೈಮ್ ವ್ಯಾಲ್ಯೂ ಮೇಲೆ ಹೇಳ್ತಾ ಹೋಗ್ತೀನಿ. ಸೊ ಅಲ್ಟಿಮೇಟ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟ್ರೇಡಿಂಗ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ರೌಂಡ್ ನಂಬರ್ಸಲ್ಲಿ ಟ್ರೇಡಿಂಗ್ ಮಾಡೋಕ್ಕೆ ಮಾಡಿ. ಆಮೇಲೆ ಆ ಥರದಲ್ಲಿ ನೀವು ಯಾವುದೇ ಡಿಸಿಷನ್ ತಗೋಬೇಡಿ. ಆಲ್ವೇಸ್ ಅಬ್ಸರ್ವ್ ಮಾಡ್ತೀರಿ ಸ್ಪಾಟ್ ಚಾರ್ಟು ಮತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟೀಸು. ಇಲ್ಲಿ ಕ್ಲಿಯರ್ ನಿಮಗೆ ಇಂಡಿಕೇಶನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ದೆನ್ ನೀವು ಸ್ಪಾಟ್ ಚಾರ್ಟಿಗೆ ಬನ್ನಿ, ಆಪ್ಷನ್ ಚಾರ್ಟಿಗೆ ಬಂದು ಇಲ್ಲಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅದು ಬಿಟ್ಟು ನೀವು ಬರೀ ಆಪ್ಷನ್ ಚಾರ್ಟೇ ನೋಡ್ತೀನಿ ಅಥವಾ ಬರೀ ಸ್ಪಾಟ್ ಚಾರ್ಟೇ ನೋಡಿ ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ರೆ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ. ಆಮೇಲೆ ಯಾವ್ದಾದ್ರು ಒಂದು ಟೆಕ್ನಾಲಜಿ ನೀವು ಮಾಡ್ಕೊಳ್ದಾನೆ ಒಂದು 350 ಟೆಕ್ನಾಲಜಿನ ಕಲ್ತ್ಕೊಂಡು 350 ಥಿಂಗ್ಸ್ಗಳು ಕಲ್ತ್ಕೊಂಡು ನೀವು ಎಲ್ಲಾವುದು ಅಪ್ಲೈ ಮಾಡ್ತೀರಾ ಅಂದ್ರೆ ನೀವು ಯಾವುದ್ರಲ್ಲೂ ಪಾಸ್ ಆಗಲ್ಲ. ಸೊ ಯಾವ್ದಾದ್ರು ಒಂದು ಟೆಕ್ನಾಲಜಿ, ಒಂದು ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಅದೇ ಕಾನ್ಸೆಪ್ಟ್ ಮೇಲೆ ಟ್ರೇಡಿಂಗ್ ತಗೊಳ್ಳಿ, ಅದೇ ಕಾನ್ಸೆಪ್ಟ್ನ ಲರ್ನ್ ಮಾಡ್ತಾ ಹೋಗಿ. 20 ಡೇಸಲ್ಲಿ 10 ಡೇಸ್ ಅರ್ನ್ ಮಾಡಿದ್ರು ಸಾಕು. 5 ಡೇಸ್ ಲಾಸಸ್ ಆಗಿ 5 ಡೇಸ್ ನೋ ಟ್ರೇಡ್ ಆದರೂ ಕೂಡ 5 ಡೇಸ್ ಲಾಸ್, 5 ಡೇಸ್ ಪ್ರಾಫಿಟ್ನ ರಿಕವರ್ ತಗೊಂಡ್ರು 5 ಡೇಸ್ ನೀವು ಪ್ರಾಫಿಟಲ್ಲಿ ಇರ್ತೀರಾ. ಸೊ ವೆರಿ ಸಿಂಪಲ್. ನೀವು ಯಾವಾಗಲೂ ತಲೆ ಇಟ್ಕೋಬೇಕಾಗೋದು, ಏನು ಕಳ್ಕೊಂಡ್ರು ಸರಿ, ಕ್ಯಾಪಿಟಲ್ ಯಾವತ್ತೂ ವಾಶ್ಔಟ್ ಆಗಬಾರ್ದು. ಕ್ಯಾಪಿಟಲ್ ಯಾವತ್ತು ವಾಶ್ಔಟ್ ಆಗದಿರಂಗೆ ಟ್ರೇಡ್ ಮಾಡ್ಕೊಳ್ಳಿ. ಸೊ ಈ ಥರ ಮಾರ್ಕೆಟಲ್ಲಿ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಆದಷ್ಟು ಮಾರ್ಕೆಟ್ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಒಂದು 10-20 ಈ ಥರದ್ದು ಮಾರ್ಕೆಟ್ ಅಬ್ಸರ್ವೇಷನ್ ಮಾಡ್ಕೊಂಡ್ರೆ ನಿಮಗೆ ಕ್ಲಿಯರ್ ಇನ್ಪುಟ್ ಸಿಗ್ತಾ ಹೋಗುತ್ತೆ. ಅದರ ಬೇಸಿಸ್ ಮೇಲೆ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇಂಟೆನ್ಸಿಕ್ ವ್ಯಾಲ್ಯೂಸ್ ಮತ್ತು ಟೈಮ್ ವ್ಯಾಲ್ಯೂಸ್ ಯಾಕೆ ಅಷ್ಟು ಕಾನ್ಸಂಟ್ರೇಷನ್ ಮಾಡಬೇಕು, ಮತ್ತು CPR ಮತ್ತು 915 ಬ್ರೇಕ್ಔಟ್ಸ್ ಹೇಗೆ ನಮಗೆ ಅಡ್ವಾಂಟೇಜ್ ಕೊಡುತ್ತೆ, ಇದಿಷ್ಟನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹಿಂಗೆ ಟ್ರೇಡಿಂಗಲ್ಲಿ ರೆಗ್ಯುಲರ್ ಟ್ರೇಡ್ ಮಾಡಿಕೊಂಡು ಗ್ರೀನಲ್ಲಿ ಕ್ಲೋಸರ್ ಮಾಡ್ಕೊತ ಹೋಗ್ಬೋದು, ಸಕ್ಸಸ್ಫುಲ್ ಟ್ರೇಡ್ ಆಗ್ತಾ ಹೋಗ್ಬೋದು. ಮುಂದಿನ ವೀಡಿಯೋಸಲ್ಲಿ ನೋಡ್ತಾ ಹೋಗೋಣ. ಸೊ ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.